ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ಪಾಕಿಸ್ತಾನದ ಹೇಡಿ ಕೃತ್ಯದ ಕುರಿತು ನಾವು ಚರ್ಚೆ ಮಾಡ್ತಾರೆ. ನಮ್ಮ ಸ್ಟುಡಿಯೋದಲ್ಲಿ ಇಬ್ಬರು ಗಣ್ಯರಿದ್ದಾರೆ. ಮೊದಲಿಗೆ ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್ ಶ್ರೀಧರ್ ಕಾರ್ಯಕ್ರಮ ಸ್ವಾಗತ. ಹಾಗೆ ಇನ್ನೊಬ್ಬರು KPCCಯ ವಕ್ತಾರರಾದಂಥ ಹಿರಿಯ ನಾಯಕರಾದಂಥ ದಿವಾಕರ ನಿಮಗೂ ಕೂಡ ಸ್ವಾಗತ. ಮತ್ತೊಬ್ಬರು ನಮ್ಮ ಜೊತೆ ಹುಬ್ಬಳ್ಳಿಯಿಂದ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ ಶ್ರೀರಾಮ್ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ನಿಮಗೂ ಕೂಡ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ಸೊ ನಾನು ಲೆಫ್ಟಿನೆಂಟ್ ಕರ್ನಲ್ ಶ್ರೀಧರ್ನ ಕೇಳ್ತೀನಿ, ಇನ್ನೂ ಎಷ್ಟು ದಿವಸ ನಾವು ಕಾಯ್ಬೇಕು ಭಾರತ? ಯಾಕಂದರೆ ಭಾರತಕ್ಕೆ ಒಂದು ದೊಡ್ಡ ಶಕ್ತಿ ಇದೆ, ಲೈನ್ ಆಫ್ ಕಂಟ್ರೋಲ್ನ ಕ್ರಾಸ್ ಮಾಡುವಂಥ ಒಂದು ದುಸ್ಸಾಹಸ ಪದೇ ಪದೇ ಪಾಕಿಸ್ತಾನ ಮತ್ತು ಚೈನಾ ಮಾಡುತ್ತೆ. ಇನ್ನೂ ಎಷ್ಟು ಯೋಧರು ಬಲಿಯಾಗಬೇಕು ಅಂತ ನಮ್ಮ ನೆಲದಲ್ಲೇ? ಇದಕ್ಕೆ ಕಾರಣಗಳು ತುಂಬ ಇದೆ. ಒಂದು ಹೇಳಬೇಕು ಅಂತಂದರೆ, ನಮ್ಮ ಬೈರಿ ದೇಶಗಳೇನಿದೆ ಆ ದೇಶಗಳು ಗೊತ್ತಾಗಬೇಕು ನಾವು ವೀಕ್ ಅಲ್ಲ, ಸ್ಟ್ರಾಂಗ್ ಅಂದ್ಬಿಟ್ಟು. ಪೊಲಿಟಿಕಲ್ ಸ್ಟ್ರೆಂಗ್ತ್ ಇದೆ ಇಲ್ಲಿ ದೇಶದಲ್ಲಿ. ಇಲ್ಲಿ ಆರ್ಮಿ ಬಗ್ಗೆ ಅವ್ರಿಗೆ ಗೊತ್ತು, ಆರ್ಮಿ ಏರ್ಫೋರ್ಸ್ ನೇವಿ ಬಗ್ಗೆ ಅವ್ರಿಗೆ ಗೊತ್ತು. ನಮ್ಮ ಹತ್ರ ಏನೇನು ಎಕ್ವಿಪ್ಮೆಂಟ್ ಇದೋ, ಏನೇನು ಆರ್ಮ್ಸ್ ಅಮ್ಯುನಿಷನ್ ಇದೋ ಅದು ತೊಗೊಂಡು ನಾವು ಲಾಸ್ಟ್ ಮ್ಯಾನ್ ಲಾಸ್ಟ್ ಬುಲೆಟ್ ಟಿಲ್ ಲಾಸ್ಟ್ ಡ್ರಾಪ್ ಆಫ್ ಬ್ಲಡ್ ವಿ ಫೈಟ್ ಅಂತ ಅವ್ರಿಗೆ ಗೊತ್ತು. ಇದನ್ನು ಯಾರೂ ಚಾಲೆಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಮ್ಮ ಮುಖಂಡರೇನಿದ್ದಾರೆ ಅವರಲ್ಲಿ ಹೊಂದಾಣಿಕೆ, ಅವರಲ್ಲಿ ಒಂದು ಪಾಲಿಸಿ, ದೇಶದ್ದು ಒಂದು ಪಾಲಿಸಿ, ಪ್ರತಿಯೊಂದು ದೇಶದ್ದು ಒಂದು ಪಾಲಿಸಿ ಫಾರಿನ್ ಪಾಲಿಸಿ, ಅದ್ರ ಜೊತೆಗೇ ಡಿಫೆನ್ಸ್ ಪಾಲಿಸಿನೂ. ಈಗ ಡಿಫೆನ್ಸ್ ಮಿನಿಸ್ಟ್ರಿ gets the policy from foreign policy. They make their arrangements, the strength of forces, arms, ammunition, disposition of forces. ಆಮೇಲೆ ಅವ್ರಿಗೆ ಯಾವ್ದಾರ ಒಂದು ಈ ಥರ ಒಂದು ಸಂಕಟ ಬಂದಾಗ ಯಾವ ಥರ ರಿಯಾಕ್ಟ್ ಮಾಡಬೇಕು ಇಮ್ಮಿಡಿಯೇಟಾಗಿ, ಡೆಲ್ಲಿನ ಕೇಳ್ದೇನೆ ಲೋಕಲ್ಲಾಗಿ ಅಲ್ಲೇ ಜನರಲ್ ಯಾರು ಇರ್ತಾರೆ ಅವರೇನೆ ಏನು ಡಿಸಿಷನ್ ತೊಗೊಳಕ್ಕೆ ಅವ್ರಿಗೆ ಪವರ್ಸ್ ಇದೆ. ಅದಕ್ಕೆಲ್ಲಾದ್ರೂ ಕೊನೆ ತನಕ ಒಬ್ಬ ಆರ್ಮಿ ಕಮಾಂಡರಿಂದ ಹಿಡಿದು ಕೋರ್ ಕಮಾಂಡರ್, ಡಿವಿಷನಲ್ ಕಮಾಂಡರ್, ಬ್ರಿಗೇಡ್ ವಾರ್ ಫೀಲ್ಡಲ್ಲಿ ಎಲ್ಲರಿಗೂ ವಾರ್ ಫೀಲ್ಡಲ್ಲಿ ಇಂಥ ಅಟ್ಯಾಕ್ ಆದಾಗ ಅವರಾಗಿ ಅವ್ರು ಮಾಡೋಕ್ಕೆ ಅವಕಾಶ ಎಲ್ಲಿದೆ? ಆದೇಶ ಬೇಕಂತ ಕಾಯ್ಬೇಕಾ? ಆರ್ಮಿ ಯಾರಿಗೂ ಕಾಯಲ್ಲ. ಇವಾಗ ಮೊನ್ನೆ ಇಷ್ಟೆಲ್ಲ ಫ್ಲಡ್ಸ್ ಎಲ್ಲ ಆಯಿತು, ಆರ್ಮಿ ಯಾರಿಗೂ ಕಾಯಲಿಲ್ಲ. ಡಿಫೆನ್ಸ್ ಮಿನಿಸ್ಟ್ರಿಯಿಂದನೇ ಆಗಲಿ, ಪ್ರೈಮ್ ಮಿನಿಸ್ಟರ್ ಡೆಲ್ಲಿಯಿಂದ ಯಾತಕ್ಕೂ ಕಾಯಲಿಲ್ಲ ಅವರು. ಅದು ಒಂದು ದೊಡ್ಡ ಆತಂಕದ್ದೇ ಅದು. ಆ ಟೈಮಲ್ಲಿ ಮಾರನೇ ದಿವಸನೇ ಅದು ಏನೋ ಅಲ್ಲಿಂದ ಒಂದೂವರೆ ಸಾವಿರ ಕಿಲೋಮೀಟ್ರ್ ದೂರಲ್ಲಿರೋ ಒಂದು ಫಾರ್ಮೇಷನ್ನು, ಅಲ್ಲಿಗೆ ಪೂರ್ತಿ ಅವ್ರದ್ದು ಟ್ರೂಪ್ಸನ್ನು, ಎಕ್ವಿಪ್ಮೆಂಟನ್ನು, ರೇಷನ್ಸ್ನ ಎಲ್ಲದನ್ನೂ ಅಲ್ಲಿಗೆ, ಸಾಮಾನುಗಳನ್ನು ಎಲ್ಲದನ್ನೂ ಅಲ್ಲಿಗೆ ತಲುಪಿಸ್ಬಿಟ್ಟಿದ್ರು. ಸೆಕೆಂಡ್ ಡೇ ಅವ್ರು ರೆಸ್ಕ್ಯೂ ಆಪರೇಷನ್ ಶುರು ಮಾಡಿಬಿಟ್ರು. ಯಾರ್ದು ಆರ್ಡರ್ಸ್ಗೆ ವೆಯ್ಟ್ ಮಾಡಲಿಲ್ಲ. ಅದೇ ಥರನೇ ಬಾರ್ಡ್ರಲ್ಲೂ ಕೂಡ ಆತಂಕ ಒಂದು ಮಿತಿ ಮೀರಿದಾಗ ಅವ್ರು ಯಾರಿಗೂ ಯಾವ ಆರ್ಡ್ರಿಗೂ ವೆಯ್ಟ್ ಮಾಡಲ್ಲ ಅವರು. ಆದರೆ ಒಂದು ಪಾಲಿಸಿ ಇರಬೇಕು, ಎಷ್ಟು ತನಕ ನಾವು ಮಾಡೋಕ್ಕೆ ಸಾಧ್ಯ ಅಂತ. ಮುಂದಿನ ನಾವು ಡೀಟೇಲಾಗಿ ಹೇಳ್ತೀನಿ. ಕರ್ನಲ್, ನಾನು ಮಾತಾಡಿದೆ ದಿವಾಕರ್ ಅವರೇ, ಒಂದು ಸರ್ಕಾರ ಇದೆ ಇವತ್ತು, ಒಂದು ತಿಂಗಳಲ್ಲಿ 6 ಬಾರಿ ಸೀಸ್ ಫೈರ್ನ ವೈಲೇಷನ್ ಆಗುತ್ತೆ ಪಾಕಿಸ್ತಾನ ಕಡೆಯಿಂದ. ಇವತ್ತು ಭಾರತ ತನ್ನ ನಿಲುವನ್ನು ಸ್ಪಷ್ಟವಾಗಿ ಹೇಳುತ್ತೆ, ನಾವು ಭಾರತದ ರಕ್ಷಣೆಗಾಗಿದ್ದೀವಿ ಅನ್ನೋಂಥದ್ದು. ಮನಮೋಹನ್ ಸಿಂಗ್ ಬಾಯಿ ಬಿಡೋದಿಲ್ಲ. AK ಆಂಟನಿ ವೀಕೆಸ್ಟ್ ಡಿಫೆನ್ಸ್ ಮಿನಿಸ್ಟರ್ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ. ಫಾರಿನ್ ಪಾಲಿಸಿ ಅನ್ನುವಂಥದ್ದು ಇವತ್ತೇನಿದೆ, ಒಂದು ಮಾತಿದೆ, ದೋಸ್ತಿ ಕಿ ಹಾತ್ ಏಕ್ ತರಫ್ ನೈ ಹೋತಾ ಅಂತ. ಒಂದು ಕಡೆಯಿಂದ ನಾವು ದೋಸ್ತಿ ಮಾಡ್ತೀವಿ, ಒಂದೇ ಕೈ ಕೊಟ್ಟರೆ ಆಗೋದಲ್ಲ, ಅವರು ಕೈ ಕೊಡಬೇಕಲ್ವಾ? ಇವತ್ತು ಪಾಕಿಸ್ತಾನಕ್ಕೆ ಫಿಟ್ಟೆಸ್ಟ್ ರಿಪ್ಲೈ ಕೊಡಬೇಕು ಅಂತ ಒಂದು ಆಗ್ರಹ ಬರ್ತಾ ಇದೆ ಪಾರ್ಲಿಮೆಂಟಲ್ಲಿ. ಅಲ್ಲ, ಒಂದು ಬಹುಶಃ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಇರತಕ್ಕಂಥ ಭಿನ್ನಾಭಿಪ್ರಾಯಗಳಿಗೆ ಒಂದು ಐತಿಹಾಸಿಕ ದೇಶ ವಿಭಜನೆಯ ಕಾಲದಿಂದ ಒಂದು ಮಾನಸಿಕವಾಗಿ ಈ ವೈರತ್ವದ ಭಾವನೆ ನಿರಂತರವಾಗಿದೆ. ಇದು ಆದ ನಂತರ ಕೂಡ 1952ನಲ್ಲಿ ಕೂಡ ಏನು ನಮ್ಮ ಪಾಕಿಸ್ತಾನಿ ಅಗ್ರೆಷನ್ ಸ್ವಾತಂತ್ರ್ಯ ಬಂದ ಆದಮೇಲೆ ಅಂದಿನ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪನವರ ಆತ್ಮಚರಿತ್ರೆಯಲ್ಲಿ ಹೇಳ್ತಾರೆ, ಅನದರ್ 24 hours ಇವತ್ತು ಪಾಕ್ ಅಂತ ಏನು ಕರಿತೇವೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಗಿಲ್ಗಿಟ್ ಕ್ಯಾಪಿಟಲ್ ಆಗಿದೆ, ಎಲ್ಲಿ ನಮ್ಮ ಸನಾತನ ಹಿಂದೂ ಧರ್ಮದ
ಅಲ್ಲ, ನನ್ನ ಪ್ರಶ್ನೆ ಇರೋದು ನಾನು ನೇರವಾಗಿ ಕೇಳ್ತಾ ಇದ್ದೀನಿ. ಈಗ ಪದೇ ಪದೇ ಆಗ್ತಾ ಇದೆ, ಇಬ್ಬರು ಭಾರತ ಯೋಧರ ಶಿರಚ್ಛೇದ ಆಗುತ್ತೆ. ಸೊ ಇವತ್ತು 5 ಜನ ಜವಾನರ ಹತ್ಯೆ ಮಾಡ್ತಾರೆ, ನಮ್ಮ ನೆಲದೊಳಗೆ ನುಗ್ಗುತ್ತಾರೆ ಹೇಡಿಗಳ ಹಾಗೆ. ಆದರೆ ಒಂದು ಪಾಕಿಸ್ತಾನ ಜೊತೆ 1964ರಲ್ಲಿ ನಡೆದಂಥ ಮಾಸ್ಕೋದಲ್ಲಿ ನಡೆದಂಥ ತಾಷ್ಕೆಂಟ್ ಒಪ್ಪಂದ ಆಗಲಿ, ಅಥವಾ 1973ರಲ್ಲಿ ಇಂದಿರಾ ಗಾಂಧಿ ಮತ್ತು ಭುಟ್ಟೋ ಅವರು ನಡೆದಂಥ ಸಿಮ್ಲಾ ಒಪ್ಪಂದ ಆಗಲಿ, ಆ ಒಪ್ಪಂದ ಕೂಡ ಯಾವ ಕಾಲಕ್ಕೂ ಜಾರಿಯಾಗಿಲ್ಲ ಎಂಬ ಸತ್ಯವನ್ನು ನಾವು ಒಪ್ಕೊಳ್ಬೇಕು. ಇದ್ರ ಜೊತೆಗೆ ವಿದೇಶ ನೀತಿಯಲ್ಲಿ ಅದು ಸರ್ಕಾರಗಳು ಬದಲಾದರೂ ಕೂಡ ನಮ್ಮ ವಿದೇಶ ನೀತಿಯಲ್ಲಿ ಹೆಚ್ಚು ಬದಲಾವಣೆಯನ್ನು ನಾವು ಯಾವ ಸಂದರ್ಭದಲ್ಲೂ ಕಾಣಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದ ಕಾಲದಲ್ಲೂ ಕೂಡ ಒಂದು ಈ ಬಸ್ ಡಿಪ್ಲೊಮಸಿ ಕೂಡ ಅದು ಆಯ್ತು. ಇಷ್ಟೆಲ್ಲ ಆದಮೇಲೆ ಕಾರ್ಗಿಲ್ ಯುದ್ಧ ಆಯ್ತು. ಎಸ್, ಅದು ನವಾಜ್ ಶರೀಫ್ ಇದ್ದಾಗಲೇ ಆಗಿದೆ. ಈಗಲೂ ಕೂಡ ನವಾಜ್ ಶರೀಫ್. ಆದರೆ ಒಂದು ಹೇಳ್ತೇನೆ, ಅಲ್ಲಿ ಏನಿದು ಆದರೆ ಪಾಕಿಸ್ತಾನದ ಆಂತರಿಕ ವ್ಯವಹಾರ ಮತ್ತು ಯುದ್ಧದ ಮೇಲೆ ಅಲ್ಲಿ ನವಾಜ್ ಶರೀಫ್ ಪ್ರಧಾನಮಂತ್ರಿ ಆಗಲಿ ಅಥವಾ ಬೆನಜೀರ್ ಭುಟ್ಟೋ ಆಗಲಿ ಅವರಿಗೆ ಯಾವ ನಿಯಂತ್ರಣವೂ ಇಲ್ಲ. ಇಡೀ ಪಾಕಿಸ್ತಾನದ ಸೈನ್ಯವನ್ನು ನಿಯಂತ್ರಣ ಮಾಡ್ತಾ ಇರೋದು ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್. ಮೊದಲಿನಿಂದಲೂ ಪಾಕಿಸ್ತಾನದ ಆಡಳಿತ ಮಾಡ್ತಕ್ಕಂಥ ಜನರಿಗೆ ಬಹುಶಃ ಮಿಲಿಟರಿಯವರಿಗೆ ಅಲ್ಲಿ ಗೌರ್ಮೆಂಟ್ ಮೇಲೆ ಕಂಟ್ರೋಲ್ ಇದೆಯೇ ಹೊರತು ಭಾರತದ ಥರ ಅದೊಂದು ಇಟ್ಸ್ ನಾಟ್ ಎ ಡೆಮೋಕ್ರೆಟಿಕ್. ಒಂದು ಲೋಕಸಭೆಯಲ್ಲಿ ಇವತ್ತು ಯಶವಂತ್ ಸಿನ್ಹಾ ಅನೇಕ ಜನ ನಾಯಕರು ಹೇಳಿದ್ದಾರೆ, ಅವರು ರಾಜಕೀಯವಾಗಿ ಹೇಳಿರ್ಬೋದು, ಕಾಂಗ್ರೆಸ್ ಸರ್ಕಾರ ಪಾಕಿಸ್ತಾನದ ಪರವಾಗಿದೆಯೋ ಭಾರತದ ಪರವಾಗಿದೆಯೋ ಅವ್ರ ಕ್ಲಿಯರ್ ಆದಂತ ಒಂದು ಮೆಸೇಜ್ ಹೋಗಬೇಕಾಗಿದೆ. ಇಂಡಿಯಾ ಅಂತ ಹೇಳ್ಬೇಕಲ್ಲ ಸರ್. ಅವರ್ ಫಾರಿನ್ ಪಾಲಿಸಿ ಅಥವಾ ಪಾಕಿಸ್ತಾನದ ವಿರುದ್ಧದ ನಮ್ಮ ವಿದೇಶ ನೀತಿ, ಸರ್ಕಾರಗಳು ಬದಲಾವಣೆ ಆದರೂ ಕೂಡ, ಪ್ರಧಾನಮಂತ್ರಿಗಳು ಬದಲಾವಣೆ ಆದರೂ ಕೂಡ ಯಾವ ಸಂದರ್ಭದಲ್ಲೂ ಕೂಡ ಬದಲಾವಣೆ ಆಗಲಿಲ್ಲ. ಭಾರತದ ಫಾರಿನ್ ಪಾಲಿಸಿಯಲ್ಲಿ ಪಾಕಿಸ್ತಾನದ ವಿರುದ್ಧ ಇರತಕ್ಕಂಥ ನಮ್ಮ ಮನೋಭಾವನೆಯಲ್ಲಿ ಯಾವ ಸಂದರ್ಭದಲ್ಲೂ ಬದಲಾವಣೆಗಳು ಆಗಿಲ್ಲ. ಬಹುಶಃ ನಮ್ಮ ಅತಿ ಹೆಚ್ಚು ಇವತ್ತು ಡಿಫೆನ್ಸ್ಗೆ ನಾವು 55,000 ಕೋಟಿ ಅಷ್ಟೆಲ್ಲ ಇದ್ದು ನಾವು ಅಷ್ಟು ಶಸ್ತ್ರಸಜ್ಜಿತರಾಗಿದ್ದೀವಿ. ರೆಡಿ ಟು ಫಿಟ್ಟಿಂಗ್ ರಿಪ್ಲೈ ಕೊಡಕ್ಕೆ ರೆಡಿ ಇರುವಾಗ ನನ್ನ ವೈರ್ಯನ ಏನು ಮೊನ್ನೆ ಇದ್ರ ಬಗ್ಗೆ ಸೈನ್ಯದಲ್ಲಿ ಅನುಭವ ಇರತಕ್ಕಂಥ ಹಿರಿಯರಿಗೆ ಮಾತಾಡಿದರು. ಆದರೆ ದುರಂತ ಏನಾಗಿದೆ ಅಂದರೆ, ಒಂದು ಕಡೆ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಇದೆ, ಮತ್ತೊಂದು ಕಡೆ ಇಸ್ಲಾಮಿಕ್. ಅದು ರೋಗ್ ಸ್ಟೇಟ್, ಅದು ಇಸ್ಲಾಮಿಕ್ ರಿಪಬ್ಲಿಕ್. ಅಂದರೆ ಅಲ್ಲಿ ಏನಾಗುತ್ತೆ, ನಮ್ಮ ಥರ ರೂಲ್ ಆಫ್ ಲಾ ಇಲ್ಲ. ಅಲ್ಲಿ ರೂಲ್ ಆಫ್ ಲಾ ಮತ್ತು ಶರಿಯಾ. ನನ್ನ ಆಡ ಭಾಷೆಯಲ್ಲಿ ಹೇಳ್ತೀನಿ, ಮುಳ್ಳನ್ನ ಮುಳ್ಳಿನಿಂದ ತೆಗೆದು ಹಾಕಬೇಕು ಅಲ್ವಾ ಶ್ರೀಧರ್ ಅವರೇ? ಆದರೆ ಅದಕ್ಕೆ ಒಂದು ಪಾಲಿಸಿ ಅಂತ ಹೇಳಿದ್ರು ಕರೆಕ್ಟ್. ಇವತ್ತು ಎರಡೂ ಕೂಡ ಒಂದು ಹೇಳ್ತೀನಿ ಕೇಳಿ, ನಾವು ನ್ಯೂಕ್ಲಿಯರ್ ಇವತ್ತು ಅಮೆರಿಕ ನಿಯಂತ್ರಿತವಾದಂಥ ನ್ಯೂಕ್ಲಿಯರ್ ಪ್ರೊಲಿಫರೇಷನ್ ಟ್ರೀಟಿ ಒಂದು ಕಡೆ ಇದೆ. ನಾವು 1, 2, 3 ಒಪ್ಪಂದ ಮಾಡಿಕೊಂಡು ನಮ್ಮ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಿಗೆ ಅಮೆರಿಕದಿಂದ ತಗೊಳ್ತಾ ಇದ್ದೀವಿ. ಹೀಗಿರ್ಬೇಕಾದ್ರೆ ಯುದ್ಧವನ್ನು ನಾವು ದೀಪಾವಳಿ ಪಟಾಕಿ ಥರ ಹಾರ್ಸೋಕ್ಕಾಗಲ್ಲ. ಯುದ್ಧದ ಬಗ್ಗೆ ತೀರ್ಮಾನವನ್ನು ಭಾಳ ಹೈಯೆಸ್ಟ್ ಲೆವೆಲಲ್ಲಿ ಮಾಡಬೇಕಾಗತ್ತೆ. ಅದು ಮುಂದೆ ಪ್ರಧಾನಮಂತ್ರಿ ಹೋಗ್ತದಲ್ಲ ಅಮೆರಿಕ ಹೋಗ್ತದೆ, ನವಾಜ್ ಶರೀಫ್ ಜೊತೆ ಏನು ಮಾತಾಡ್ತಾರೆ, ಯಾವ ಮುಖ ಇಟ್ಟು ಮಾತಾಡ್ತಾರೆ, ಏನಾದ್ರು ಹುಡುಗಾಟ ನೋಡಿ, ಸೋಗಲಾಡಿ ಸೋಗಲಾಡಿ ತನ್ನ ಪ್ರಶ್ನೆ ಅಲ್ಲ. ಯುದ್ಧದ ಬಗ್ಗೆ ತೀರ್ಮಾನವನ್ನು ಕೋರ್ ಕಮಾಂಡರ್ಸ್ ಅಂತ ಏನು ಹೇಳಿದ್ರು, ನಮ್ಮ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ. ನಾನು ಈಗಲೂ ಕೇಳ್ತೀನಿ, ಒಂದು ನಿಮಿಷ ಪಾಲಿಟಿಕಲ್ ಆಗಿ ನೀವು ಮಾತಾಡ್ಬೋದು. ಕರ್ನಲ್ ಅವರೇ, ಇವತ್ತು ಕೂಡ ಪಾಕಿಸ್ತಾನದಂಥ ಒಂದು ನಂಬಿಕೆ ದ್ರೋಹಿ ದೇಶ ಜೊತೆಗೆ ಪದೇ ಪದೇ ಭಾರತವನ್ನು ಕೆಣಕುವಂಥದ್ದು ಒಂದು ರೋಗ ಸ್ಟೇಟ್ ಆಗಿದೆ. ಅದಕ್ಕೆ ಡೆಮಾಕ್ರಸಿ ಗೊತ್ತಿಲ್ಲ, ಒಂದು ನೆರೆಹೊರೆಯವರ ಜೊತೆ ಹೇಗೆ ವರ್ತಿಸ್ಬೇಕು ಅನ್ನೋದು ಗೊತ್ತಿಲ್ಲ, ಒಂದು ಯುದ್ಧದ ಒಂದು ನೀತಿನೂ ಗೊತ್ತಿಲ್ಲದಿರತಕ್ಕಂಥ ದೇಶ ಜೊತೆಗೆ ಮಾತುಕತೆ ನಡೆಸಬಾರ್ದು. ಯುದ್ಧ ನೀತಿ ನಾವೇ ಮಾಡಿಕೊಂಡಿಲ್ಲ. ಯಾಕೆಂದರೆ ಯಾವುದೇ ಒಂದು ನೀತಿ ಇಲ್ಲ. 65 ವರ್ಷ ಆಯಿತು. ಪ್ರಪಂಚಕ್ಕೆ ಗೊತ್ತಿರಬೇಕು. ಪ್ರಪಂಚಕ್ಕೆ ಇವಾಗ ಚೀನಾದವರು 6 ತಿಂಗಳ ಮುಂಚೆ, ಈಗ 3 ತಿಂಗಳ ಮುಂಚೆ ಅವ್ರದ್ದು ಚೇಂಜ್ ಆದಾಗ, ಹೆಡ್ ಆಫ್ ದಿಸ್ ಗೌರ್ಮೆಂಟ್ ಚೇಂಜ್ ಆದಾಗ ಅವರು ಪೂರ್ತಿ ಒಂದು ಫಾರಿನ್ ಪಾಲಿಸಿ ಮಾಡಿದರು. ಅದು ಏನು ದಟ್ಟು ಇಂಡಿಯನ್ ಲ್ಯಾಂಡ್ ಕೂಡ ಅವ್ರು ವೆರಿ ಕ್ಲಿಯರ್. ಅವ್ರು ಮಾಡಿಬಿಟ್ರು. ಅವರು ಹೇಳಿದರು, ಅಸ್ಸಾಮಲ್ಲಿ ಮೋಸ್ಟ್ ಆಫ್ ದಿ ಥಿಂಗ್ ಇಸ್ ಆಲ್ ನಾರ್ತ್ ಈಸ್ಟಲ್ಲಿ ದೇರ್ ಲ್ಯಾಂಡ್. ಈ ಕಡೆಗೆ ಬಂದರೆ ಅಗೈನ್ ಸೇಮ್ ಥಿಂಗ್ ಹಿಯರ್ ಆಲ್ಸೋ. ಈಗಾಗಲೇ ಹೆಡ್ ಥರ ಇತ್ತು ನಮ್ಮ ಇಂಡಿಯಾ ದೇಶದ್ದು, ಅದಾಗಲೇ ಪೂರ್ತಿ ಇದಾಗ್ತದೆ. ಇದು ಹೆಂಗಾಗುತ್ತೆ ಅಂದರೆ ಶ್ರೀಧರ್ ಅವರೇ, ಬಾಗಿಲಿಲ್ದಿರೋ ಭಾರತ ಅಂತ ಆಗಿದೆ. ನಮ್ಮ ಮನೆ ಯಾರು ಬೇಕಾದ್ರೆ ಹೋಗ್ಬೋದು, ಯಾರು ಬೇಕಾದ್ರೆ ಹತ್ಯೆ ಮಾಡ್ಬೋದು, ಯಾರು ಬೇಕಾದ್ರೆ ಹೊಡಿಬೋದು. ನಾವು ಫಾರಿನ್ ಪಾಲಿಸಿ ಅಂತ ಹೇಳ್ತೀವಿ, ನಾವು ಅಮನ್ ಚಮನ್ ಅಂತೀವಿ, ಶಾಂತಿ. ಫಾರಿನ್ ಪಾಲಿಸಿ ಗೌರ್ಮೆಂಟ್ ಮೇಲೆ ಪ್ರತಿ ಸಲವೂ ಚೇಂಜ್ ಆಗ್ತಾ ಹೋಗಲ್ಲ. ಪ್ರೈಮ್ ಮಿನಿಸ್ಟರ್ ಮೇಲೂ ಡಿಫ್ರೆಂಟ್ ಸರ್ಕಾರ ಚೇಂಜ್ ಆಗ್ಬೋದು, ಬಂದರೂ ಕೂಡ ಅದು ಚೇಂಜ್ ಆಗಲ್ಲ. ಅದು ಪ್ರಪಂಚಕ್ಕೆ ಗೊತ್ತಿರುತ್ತೆ. ಇನ್ನು ನೆಕ್ಸ್ಟ್ 5 ಇಯರ್ಸು, 15 ಇಯರ್ಸು, 20 ಇಯರ್ಸು ಈ ದೇಶ ಅವ್ರದ್ದು ಏನಿದೆ ಅಂತ ಎಲ್ಲರೂ ಗೊತ್ತಾಗುತ್ತೆ. ಅದರ ಪ್ರಕಾರ ಅವರು ಅವರ ಸಿದ್ಧತೆಗಳು ಮಾಡ್ಕೊತಾರೆ. ಖಂಡಿತ ಶ್ರೀಧರ್ ಮುಂದಿನ ಹಂತದಲ್ಲಿ ಮಾತಾಡ್ತೀನಿ, ದಿವಾಕರ್ ಜೊತೆ ಮಾತಾಡ್ತೀನಿ. ಹಾಗೆ ಪ್ರಮೋದ್ ಮುತಾಲಿಕ್ ಕೂಡ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸ್ತಾರೆ, ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಒಂದು